ಕರ್ನಾಟಕದ ಒಂದು ಕಡೆ SIR ಪ್ರಕ್ರಿಯೆ ನಡೀತಾ ಇದೆ ಕರ್ನಾಟಕದಲ್ಲಿ. ಇದರ ನಡುವೆ ಕರ್ನಾಟಕ SIR ಅಕ್ರಮದ ಫೈಟ್ ಈಗ ದೆಹಲಿಗೆ ಶಿಫ್ಟ್ ಆದಂತೆ ಕಾಣಿಸ್ತಿದೆ. ಕೆಲ ಹೊತ್ತಿನಲ್ಲೇ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರನ್ನ ವಿಪಕ್ಷಗಳು ನೀಡಲಿವೆ. ಕೆಲ ಹೊತ್ತಿನಲ್ಲೇ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೋಸ್ತಿ ನಾಯಕರು ದೂರನ್ನ ನೀಡಲಿದ್ದಾರೆ. ಆಯೋಗಕ್ಕೆ ದೂರನ್ನ ನೀಡಲಿದ್ದಾರೆ ದೋಸ್ತಿ ನಾಯಕರುಗಳು. ದೆಹಲಿಯಲ್ಲಿ ಕೈ ವಿರುದ್ಧ ದೋಸ್ತಿ ಜಂಟಿ ಸಮರಕ್ಕೆ ಮುಂದಾಗಿದೆ. ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿರುವಂಥದ್ದು ಮೈತ್ರಿ ಲೀಡರ್ಸ್ಗಳು. ಕೇಂದ್ರ ಸಚಿವ HD ಕುಮಾರಸ್ವಾಮಿ, ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ದೆಹಲಿಗೆ ತೆರಳಿದ್ದು ಅಲ್ಲಿ ಮಧ್ಯಾಹ್ನ 3 ಗಂಟೆಗೆ ಜ್ಞಾನೇಶ್ ಕುಮಾರ್ ಅವರನ್ನ ಕೇಂದ್ರ ಚುನಾವಣಾ ಆಯೋಗವನ್ನ ಭೇಟಿ ಮಾಡ್ತಾರೆ. ಕೇಂದ್ರ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡ್ತಾರೆ. ಜ್ಞಾನೇಶ್ ಕುಮಾರ್ ಅವರನ್ನ ರಾಜ್ಯದಲ್ಲಿ ಹೊಸದಾಗಿ SIR ಪ್ರಕ್ರಿಯೆ ನಡೆಸಬೇಕು ಅಂತ ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ ಮತ್ತು ದಾಖಲೆಗಳ ಸಮೇತ ಕೇಂದ್ರ ಆಯುಕ್ತರಿಗೆ ದೂರನ್ನ ನೀಡುವಂತ ನಿಟ್ಟಿನಲ್ಲಿ ಮುಂದಾಗಲಿದ್ದಾರೆ. ಹಾಗಾಗಿ ಇವತ್ತೇ ನಿರ್ಧಾರವಾಗುತ್ತಾ ರಾಜ್ಯದ SIR ಹಣೆಬರಹ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಯಾಕಂದ್ರೆ SIR ಪ್ರಕ್ರಿಯೆ ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ನಡೀತಾ ಇರುವಂತಹ ಈ ಒಂದು SIR ಪ್ರಕ್ರಿಯೆ ಚುನಾವಣಾ ಆಯೋಗ ಅಂದುಕೊಂಡಂತೆ ನಡೀತಾ ಇಲ್ಲ. ಸೊ ಪ್ರಮುಖವಾಗಿ ಇದು ಸಾಮೂಹಿಕವಾಗಿ ಮತಪಟ್ಟಿ ಪರಿಷ್ಕರಣೆ ಒಂದು ಪ್ರಕ್ರಿಯೆ ನಡೆಸಲಾಗ್ತಾ ಇದೆ ಮತ್ತು ಲೋಪದೋಷಗಳು ಎದ್ದು ಕಾಣಿಸ್ತಾ ಇರುವಂಥದ್ದು. SIR ಪ್ರಕ್ರಿಯೆಯೇ ಸಂಪೂರ್ಣ ಅಯೋಮಯವಾಗಿರುವಂಥದ್ದು ನಾವು ಗಮನಿಸ್ತಾ ಹೋಗಬಹುದಾಗಿದೆ. ಅದರ ಜೊತೆಗೆ ಕಲ್ಯಾಣ ಮಂಟಪ, ಮಂದಿರ, ಮಸೀದಿ ಮತ್ತು ಈ ಭಾಗಗಳಲ್ಲಿ ಗುಂಪು ಗುಂಪಾಗಿ ಸಾಮೂಹಿಕವಾಗಿ BLOಗಳು ಮತಪಟ್ಟಿ ಪರಿಷ್ಕರಣೆಯನ್ನು ನಡೆಸ್ತಾ ಇದ್ದಾರೆ. ಅಂದುಕೊಂಡಂತೆ ಚುನಾವಣಾ ಆಯೋಗ ಅಂದುಕೊಂಡಂತೆ ಮನೆ ಮನೆಗೆ ತೆರಳಿ BEOಗಳು ಈ ವೇಳೆ ಮತಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಬೇಕು. ಆದರೆ BOಗಳೇ ಕೆಲವರು ಇದರಲ್ಲಿ ಇನ್ವಾಲ್ವ್ ಆಗಿ ಯಾರ ನಿರ್ದೇಶನದಂತೆ ಕೆಲಸ ಮಾಡ್ತಾ ಇದ್ದಾರೆ ಇವರು ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುವಂತೆ ಮಾಡ್ತಾ ಇತ್ತು. ವಿಪಕ್ಷಗಳು ಕೂಡ ಇದೇ ಒಂದು ಪ್ರಶ್ನೆಯನ್ನು ಕೂಡ ಎತ್ತುತ್ತಾ ಇದ್ವು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ದಾಖಲೆಗಳ ಸಮೇತ, ಫೋಟೋಗಳ ಸಮೇತ ಕೇಂದ್ರ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಲಿಕ್ಕೆ ವಿಪಕ್ಷಗಳು ಮುಂದಾಗಿದ್ದು 3 ಗಂಟೆಗೆ ಕೇಂದ್ರ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿ ದೂರನ್ನ ನೀಡಲಿದ್ದು ಕೇಂದ್ರ ಚುನಾವಣಾ ಆಯೋಗ ಇವತ್ತೇ ಒಂದು ಖಡಕ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ SIR ಪ್ರಕ್ರಿಯೆ ಕುರಿತಾಗಿ ಕಾದು ನೋಡಬೇಕು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ಒಂದು ಕಡೆ ನಿನ್ನೆ NDA ಮೈತ್ರಿ ನಾಯಕರುಗಳು ನೇರವಾಗಿ ಶೇಷಾದ್ರಿಪುರಂನ ಚುನಾವಣಾ ಆಯೋಗಕ್ಕೆ ಹೋಗಿ ದೂರನ್ನು ಕೊಟ್ಟಿದ್ದುಂಟು. ಸೊ ಅದಾದ ಬಳಿಕ ಅಂದರೆ ಅನ್ಬುಕುಮಾರ್ ಅವರ ಬಳಿ ಹೋಗಿ ದೂರನ್ನು ಕೊಟ್ಟಿದ್ದುಂಟು. ಈಗ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಡುವಂಥ ಒಂದು ನಿಟ್ಟಿನಲ್ಲಿ ಸಾಕ್ಷಿಗಳನ್ನು ಅಲ್ಲಿ ನೀಡುವಂಥ ಒಂದು ನಿಟ್ಟಿನಲ್ಲಿ SIR ಪ್ರಕ್ರಿಯೆ ಬಗ್ಗೆ ಯಾವ ರೀತಿ ಮುಂದಾಗುವಂಥದ್ದು, ಬಹುಶಃ ಕೇಂದ್ರ ಚುನಾವಣಾ ಆಯೋಗ ಈ ಒಂದು ನಿಟ್ಟಿನಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳಬಹುದು ಅಂತ ಅನ್ಸುತ್ತೆ ಮಾರುತಿ? ವಸಂತ್, ಸದ್ಯಕ್ಕೆ ಈಗ ಮೈತ್ರಿ ನಾಯಕರು ಅಂದ್ರೆ ಕುಮಾರಸ್ವಾಮಿ ಆಗಿರ್ಬೋದು, ಜೋಶಿ ಮತ್ತೆ ಅದೇ ರೀತಿ ಅವರ ನೇತೃತ್ವದಲ್ಲಿ ಇವತ್ತು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೆಹಲಿಯಲ್ಲಿ ದೂರನ್ನ ಕೊಡ್ತೇನೆ. ಪ್ರಮುಖವಾಗಿ SIR ಬಗ್ಗೆ ಸಾಕಷ್ಟು ಲೋಪದೋಷಗಳು ಕಂಡು ಬರ್ತದೆ. ಯಾಕೆಂದ್ರೆ ಈಗ ಹಲವು ವಿಡಿಯೋಗಳನ್ನ ಈಗಾಗಲೇ ಕುಮಾರಸ್ವಾಮಿಯಿಂದ ಹಿಡಿದು ಬಿಜೆಪಿ ನಾಯಕರೆಲ್ಲರೂ ಕೂಡ ಬಿಡುಗಡೆಯನ್ನ ಮಾಡಿರೋದು. ಪ್ರಮುಖವಾಗಿ ಮನೆ ಮನೆಗೆ ತೆರಳಿ ಮಾಡಬೇಕಾಗಿದ್ದಂತಹ SIR ಪ್ರಕ್ರಿಯೆಯನ್ನ ಒಂದು ಕಡೆ ಅಂದ್ರೆ ಗುಂಪಾಗಿ SIR ಪ್ರಕ್ರಿಯೆ ನಡೀತಿದೆ. ಅದರಲ್ಲೂ ಮಸೀದಿ ಮತ್ತೆ ಚೌಟ್ರಿಗಳಲ್ಲಿ SIR ಪ್ರಕ್ರಿಯೆನ ನಡೆಸಲಾಗ್ತಿದೆ. ಇದು ಸರಿಯಲ್ಲ. ಮನೆ ಮನೆಗೆ ಹೋದಾಗ ಮಾತ್ರ ಎಲ್ಲವೂ ಕೂಡ ದಾಖಲೆಗಳಾಗಿರ್ಬೋದು ಮತ್ತೆ ಎಲ್ಲವೂ ಕೂಡ ಸಿಗುವಂಥದ್ದು. ಒಟ್ಟಾರೆ ಗುಂಪಿನಲ್ಲಿ ಸೇರಿಸಿ ಮಾಡಿದಾಗ ಇದು ಸರಿ ಹೋಗಲ್ಲ. ಮತ್ತೆ ಕಾಂಗ್ರೆಸ್ ನಾಯಕರು ತಮ್ಮ ವೋಟ್ ಬ್ಯಾಂಕ್ ಅನ್ನ ಭದ್ರಪಡಿಸಿಕೊಳ್ಳುವ ಪ್ರಯತ್ನ ಮಾಡ್ತಿದೆ. ಇನ್ನೊಂದ್ ಕಡೆ ಅಕ್ರಮ ಬಾಂಗ್ಲಾ ವಲಸಿಗರು ಅಥವಾ ಅಕ್ರಮವಾಗಿ ರಾಜ್ಯದಲ್ಲಿ ಇರುವಂತಹ ಎಲ್ಲರಿಗೂ ಕೂಡ ವೋಟನ್ನ ಪಡಿಸುವ ಕೆಲಸಗಳನ್ನ ಮಾಡ್ತಿದೆ ಕಾಂಗ್ರೆಸ್ ಅಂತ ಸಾಕಷ್ಟು ಆರೋಪವನ್ನ ವಿಪಕ್ಷ ನಾಯಕರುಗಳು ಮಾಡಿರುವಂತದ್ದು. ನಿನ್ನೆ ಕೂಡ ಚುನಾವಣಾ ಆಯೋಗಕ್ಕೆ ಮುಖ್ಯ ಚುನಾವಣಾ ಆಯೋಗಕ್ಕೆ ಹೋಗಿ ದೂರನ್ನ ಕೊಟ್ಟಿದ್ರು. ಮತ್ತೆ ಇದರ ಬಗ್ಗೆ ಆದಷ್ಟು ಬೇಗ ಕ್ರಮ ಕೈಗೊಳ್ಳುವಂತೆ ಮತ್ತೆ ಆದಷ್ಟು ಬೇಗ ನಿರ್ದೇಶನ ರಾಜ್ಯ ಸರ್ಕಾರಕ್ಕೆ ಮತ್ತು BLOಗಳೇನ್ ನಡೆಸ್ತಿದ್ದಾರೆ ಅವ್ರಿಗೆ ನಿರ್ದೇಶನ ಕೊಡುವಂತೆ ಕೂಡ ನಿನ್ನೆ ಮನವಿಯನ್ನ ಕುಮಾರಸ್ವಾಮಿ ನೇತೃತ್ವ ಮತ್ತು ಜೋಶಿ ನೇತೃತ್ವದಲ್ಲೇ ಕೊಟ್ಟಂತ ದೂರು. ಅಂದ್ರೆ ಇವತ್ತು ನೇರವಾಗಿ ದೆಹಲಿಗೆ ತೆರಳಿರುವಂತಹ ಕುಮಾರಸ್ವಾಮಿ ಇವತ್ತು ಕುಮಾರಸ್ವಾಮಿ, ಜೋಶಿ, ವಿಪಕ್ಷ ನಾಯಕ ಆರ್ ಅಶೋಕ್ ಆಗಿರ್ಬೋದು ಮತ್ತು ಛಲವಾದಿ, ಕೇಂದ್ರ ಸಚಿವರಾದಂತಹ ಸೋಮಣ್ಣ ಮತ್ತು ಶೋಭಾ ಕರಂದ್ಲಾಜೆ ನೇತೃತ್ವದಲ್ಲಿ ಇವತ್ತು 3 ಗಂಟೆಗೆ ಕೇಂದ್ರದಲ್ಲಿ ಅಂದ್ರೆ ದೇಶದ ಚುನಾವಣಾ ಆಯೋಗಕ್ಕೆ ಇವತ್ತು ದೂರನ್ನ ಕೊಡ್ತಾ ಇರೋಂಥದ್ದು. ಇದು ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಯಾಕೆಂದ್ರೆ ಪ್ರಮುಖವಾಗಿ ಮೊದಲ ಬಾರಿಗೆ ಇದಕ್ಕೆ ಚಕಾರ ಎತ್ತಿದ್ದು ಮತ್ತು ಡಾಕ್ಯುಮೆಂಟ್ಸ್ ಅನ್ನ ಒದಗಿಸಿದ್ದು ಅದು ಕುಮಾರಸ್ವಾಮಿ. ಹೀಗಾಗಿ ಅವರು ಇದನ್ನ
ಪ್ರತಿಷ್ಠೆಯಾಗಿ ಅಥವಾ ಇದಕ್ಕೆ ಒಂದು ಬ್ರೇಕ್ ಹಾಕ್ಬೇಕು. ಅಂದ್ರೆ ಈಗ ನಡೀತಿರುವಂತಹ ಪ್ರಕ್ರಿಯೆ ಸರಿ ಇಲ್ಲ, ಅದಕ್ಕೊಂದು ಬ್ರೇಕ್ ಹಾಕ್ಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಚುನಾವಣಾ ಆಯೋಗವನ್ನ ಭೇಟಿಯಾಗಿ ಸಾಕಷ್ಟು ದೂರುಗಳನ್ನ ಮತ್ತೆ ವಿವರವನ್ನ ಕೊಡುವಂತ ಇರುವಂತದ್ದು. ಪ್ರಮುಖವಾಗಿ ಏನ್ ನಾವು ನೋಡೋದಾದ್ರೆ ಸಾಕಷ್ಟು ದಾಖಲೆಗಳನ್ನ ಈಗಾಗಲೇ ಅಂದ್ರೆ ಕುಮಾರಸ್ವಾಮಿ ಮತ್ತು ವಿಪಕ್ಷ ನಾಯಕರಾದಂತ ಅಂದ್ರೆ ಬಿಜೆಪಿಯವರು ಕೂಡ ಈಗಾಗಲೇ ಡಾಕ್ಯುಮೆಂಟ್ಸ್ ಅನ್ನ ಕಲೆಕ್ಟ್ ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ದೂರುಗಳನ್ನ ಏನು ತಾವು ಕಲೆಕ್ಟ್ ಮಾಡಿರುವಂತಹ ದಾಖಲೆಗಳ ಮೂಲಕ ದೂರನ್ನ ನೀಡುತ್ತಾರೆ. ಏನು ಚುನಾವಣಾ ಆಯುಕ್ತರ ಕೇಂದ್ರ ಚುನಾವಣಾ ಆಯುಕ್ತ ಆಗಿರುವಂತಹ ಜ್ಞಾನೇಶ್ ಕುಮಾರ್ ಅವರಿಗೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ದೂರನ್ನ ನೀಡುತ್ತಾರೆ. ಅಲ್ಲಿ ತಮ್ಮ ಏನೆಲ್ಲ ಇಲ್ಲಿವರೆಗೂ ಅವರು ಅಂದ್ರೆ HDK ಆಗಿರ್ಬೋದು ಮತ್ತು ಬಿಜೆಪಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾರೆ ಅಥವಾ ವಿಡಿಯೋಗಳನ್ನ ಕಲೆಕ್ಟ್ ಮಾಡಿದ್ದಾರೆ, ಅವೆಲ್ಲವೂ ಕೂಡ ಕಲೆಕ್ಟ್ ಮಾಡಿರೋದನ್ನ ಅವ್ರಿಗೆ ಕೊಟ್ಟು ಆದಷ್ಟು ಬೇಗ ತುರ್ತು ಕ್ರಮಗಳನ್ನ ಕೈಗೊಳ್ಳಬೇಕು ಮತ್ತು ರಾಜ್ಯ ಸರ್ಕಾರಕ್ಕೆ ಮತ್ತೆ BLO ಆಗಿರ್ಬೋದು ಮತ್ತು ರಾಜ್ಯ ಚುನಾವಣಾ ಆಯುಕ್ತರಿಗೆ ಒಂದು ನಿರ್ದೇಶನ ಕೊಡಿಸಬೇಕು ಅಂತ ಕೂಡ ಮನವಿ ಮಾಡುವ ಸಾಧ್ಯತೆ ಇರುವಂತದ್ದು. ಇನ್ನೊಂದ್ ಕಡೆ ಬೇರೆ ರಾಜ್ಯದ ಅಥವಾ ಕೇಂದ್ರ ಚುನಾವಣಾ ಆಯುಕ್ತ ಅಧಿಕಾರಿಗಳಿಂದಲೇ ಇದನ್ನ ಏನೋ SIR ಪ್ರಕ್ರಿಯೆ ನಡೆಸಬೇಕು ಅಂತ ಮನವಿ ಮಾಡುವ ಸಾಧ್ಯತೆ ಇರುವಂತದ್ದು. ಇವರ ಮನವಿ ನಂತರ ಅಲ್ಲಿನ ಕೇಂದ್ರ ಚುನಾವಣಾ ಆಯೋಗ ಯಾವ ರೀತಿ ನಿರ್ಧಾರವನ್ನ ಕೈಗೊಳ್ಳುತ್ತೆ ಎಂಬುದು ಕೂಡ ಕಾದ್ ನೋಡ್ಬೇಕು ವಸಂತ್. ಓಕೆ, ಹಾಗೆ ಲೈನಲ್ಲಿ ರೀ ಮಾರುತಿ, ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೀನಿ. ಒಂದು ಸ್ಟೋರಿ ಇದೆ. ರಾಜ್ಯ ರಾಜಕಾರಣದಲ್ಲಿ ಶುರುವಾಯಿತು ಮೈತ್ರಿ ಮಂತ್ರ. ಮುರಿದೇ ಹೋಯ್ತು ಅಂದ್ಕೊಂಡಿದ್ದ ದೋಸ್ತಿ ಮತ್ತೆ ಗಟ್ಟಿಯಾದಂತೆ ಕಾಣಿಸ್ತಾ ಇದೆ. ಹೊಸ ರೂಪದಲ್ಲಿ ಅಂಟಿಕೊಳ್ಳಲು ಹೊರಟ ನಾಯಕರು ಮರಳಿ ಮೈತ್ರಿ ನೆರಳಲ್ಲೇ ಪಕ್ಷ ಕಟ್ಟೋದಕ್ಕೆ ಮುಂದಾಗ್ತಾ ಇದೆ ಬಿಜೆಪಿ. ಸ್ವತಂತ್ರ ಸ್ಪರ್ಧೆ ಪ್ಲಾನ್ ಡ್ರಾಪ್ ಮಾಡಿ ಒಟ್ಟಿಗೆ ಸಾಗೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಕೈಪಡೆಯ ಆಡಳಿತಕ್ಕೆ ತಿರುಗೇಟ್ ಕೊಡೋದಕ್ಕೆ ಬಿಗ್ ಸ್ಕೆಚ್ ಇದು. ಭಿನ್ನಾಭಿಪ್ರಾಯ ಮರೆತು ಒಂದಾಗಲು ಹೊರಟಿರುವಂಥದ್ದು ಮೈತ್ರಿ ನಾಯಕರುಗಳು. ಬಿಡದಿ ಟೌನ್ಶಿಪ್ SIR ಹೋರಾಟದಲ್ಲಿ JDS ಫುಲ್ ಆಕ್ಟಿವ್ ಆಗಿದೆ. ದಳಪತಿಗಳ ಸ್ಪೀಡ್ ನೋಡಿ ಈಗ ಬಿಜೆಪಿ ಕೂಡ ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ. ಇಷ್ಟು ದಿನ ನಿದ್ರಾವಸ್ಥೆಯಲ್ಲಿತ್ತು, ಈಗ ದಳಪತಿಗಳ JDSನ ಸ್ಪೀಡ್ ನೋಡಿ ತಾವು ಕೂಡ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಕ್ರೆಡಿಟ್ ವಾರ್ನಲ್ಲಿ ಗೆದ್ದ ದಳಕ್ಕೆ ಸಾಥ್ ಕೊಡ್ತಾ ಇರುವಂಥದ್ದು ಬಿಜೆಪಿ. ಮುಂದೆ ಸ್ವತಂತ್ರ ಸ್ಪರ್ಧೆಗೆ ಚಿಂತಿಸಿದ್ದ ಬಿಜೆಪಿ JDS ಈಗ ಒಟ್ಟಿಗೆ ಸಾಗೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಇದು ಮುಂದೆ ಸ್ವತಂತ್ರ ಸ್ಪರ್ಧೆಗೆ ಬಿಜೆಪಿ ಮತ್ತು JDS ಮುಂಬರುವಂಥ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಣ ಸ್ವತಂತ್ರವಾಗಿ ಅಂತ ಅಂದ್ಕೊಂಡಿದ್ವು. ಆದರೆ ಈಗ ಎಲ್ಲವೂ ಕೂಡ ಪ್ಯಾಚಪ್ ಮಾಡಿಕೊಂಡು, ಅಂದರೆ ಮೈತ್ರಿಯ ಮುಖೇನವೇ ಮುಂಬರುವಂಥ ಸ್ಥಳೀಯ ಸಂಸ್ಥೆ ಇರಬಹುದು, GBA ಇರಬಹುದು ಅಥವಾ 2028ರ ಚುನಾವಣೆ, ಇದೆಲ್ಲವೂ ಕೂಡ ಒಗ್ಗಟ್ಟಿನಿಂದಲೇ ನಾವು ಹೋಗೋಣ ಅನ್ನುವಂಥದ್ದು ಮತ್ತು ಆಡಳಿತಾರೂಢ ಸರ್ಕಾರದ ವೈಫಲ್ಯಗಳನ್ನು ಜನತೆಯ ಮುಂದಿಡುವಲ್ಲಿ JDS ಬಹಳ ಸ್ಪೀಡಾಗೆ ಮುನ್ನುಗ್ತಾ ಇರುವಂಥದ್ದು, ಜನತೆಯ ಮುಂದಿಡ್ತಾ ಇರುವಂಥದ್ದು. ಹಾಗಾಗಿ ಈಗ ಅಲರ್ಟ್ ಆಗಿರುವಂಥ ಬಿಜೆಪಿ ಕೂಡ ನಾವು JDS ಜೊತೆಗೆ ಮುಂದೆ ಸಾಗೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ದಳಪತಿಗಳ ಸ್ಪೀಡ್ ನೋಡಿ ಸಹಜವಾಗಿ ಕಕ್ಕಾಬಿಕ್ಕಿಯಾಗಿದ್ದು ರಾಷ್ಟ್ರೀಯ ಪಕ್ಷವಾದಂಥ ಬಿಜೆಪಿ. ಯಾಕಂದರೆ ಒಂದು ಕಡೆ JDSನ ಸ್ಪೀಡ್ ನೋಡಿದಾಗ ಒಂದು ಕಡೆ ಕೇಂದ್ರದ ಬಿಜೆಪಿಯ ರಾಷ್ಟ್ರೀಯ ವರಿಷ್ಠರು ಚಳಿ ಬಿಡಿಸೋದು ಗ್ಯಾರಂಟಿ ಅನ್ನುವಂಥದ್ದು ಅಶೋಕ್ ಇರಬಹುದು ಅಥವಾ ವಿಜೇಂದ್ರ ಅವರಿಗೆ ಇರಬಹುದು, ಗೊತ್ತಾಗಿ ಹೋಗಿದೆ. JDS ಮಾಡ್ತಾ ಇರುವಂಥ ಕೆಲಸ ಒಂದು ಸ್ಪೀಡ್ ಕೂಡ ನಿಮಗಿಲ್ವಲ್ರಿ ಅಂತ ತರಾಟೆ ತೆಗೆದುಕೊಂಡ್ರೆ ಏನು ಮಾಡೋದು ಅನ್ನುವಂಥದ್ದು ಕೂಡ ಬಹುಶಃ ಅವ್ರ ಗಮನಕ್ಕೆ ಬಂದಿರ್ಬೋದು. ಹಾಗಾಗಿ ಎಚ್ಚೆತ್ಕೊಂಡಂತಿದೆ. ಮಾರುತಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ಮಾಹಿತಿ ನಾವು ಪಡೆಯೋಣ. ಅಂದರೆ ಮಾರುತಿ, ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸ್ತಾ ಹೋದರೆ ಎಲ್ಲೋ ಒಂದು ಕಡೆ ಬಿಡದಿ ಟೌನ್ಶಿಪ್ ಯೋಜನೆ ಇರಬಹುದು ಅಥವಾ SIR ಪ್ರಕ್ರಿಯೆ ಇರಬಹುದು, JDSನ ಸ್ಪೀಡ್ ನೋಡಿ ಈಗ ಲಘುಬಗ್ನೆ ಎದ್ದಂತೆ ಕಾಣಿಸ್ತಾ ಇದೆ. ಬಿಜೆಪಿಯ ನಾಯಕರುಗಳು ಅಲರ್ಟ್ ಆದಂತೆ ಕಾಣಿಸ್ತಿದೆ. ಈಗ ದೋಸ್ತಿಯ ಮಂತ್ರವನ್ನ ಮತ್ತೆ ಜಪ ಮಾಡ್ತಾ ಇದಾರಲ್ಲ ಅಂತ ಮುಂಬರುವಂತಹ ಚುನಾವಣೆಯಲ್ಲಿ ಒಟ್ಟಾಗಿ ಸಾಗುವಂತಹ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಿದೆ. ವಸಂತ್, ಹೌದು. ನಾವು ಇತ್ತೀಚಿನ ದಿನಗಳಲ್ಲಿ ರಾಜಕೀಯನ ಗಮನಿಸಿದ್ರೆ ಅತಿ ಹೆಚ್ಚು DKC ವಿರುದ್ಧ ನಿಂತಂತವ್ರು ಮತ್ತೆ DKC ವಿರುದ್ಧವಾಗಿ ಅಂದ್ರೆ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರಗಳನ್ನ ಒಂದಷ್ಟು ಬಾರಿ ಖಂಡಿಸಿದಂತರು ಮತ್ತು ಅದಕ್ಕೆ ಬೇಕಾದಂತ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಮತ್ತು ವಿಡಿಯೋವನ್ನ ಒದಗಿಸಿದಂತರು ಪ್ರಮುಖವಾಗಿ HDK. ಅಂದ್ರೆ ರಾಜ್ಯದಲ್ಲಿ ವಿಪಕ್ಷ ಆಗಿ ಬಿಜೆಪಿ ಇದ್ರೂ ಕೂಡ ಅತಿ ಹೆಚ್ಚು ಆಕ್ಟಿವ್ ಆಗಿ ನಮಗೆ ಕಂಡು ಬಂದಿತ್ತು ಪ್ರಮುಖವಾಗಿ HDK. ಇದರಿಂದಾಗಿಯೇ ಏನು ಮೈತ್ರಿಯಲ್ಲಿ ಬಿಜೆಪಿ ಮತ್ತು JDS ಇದೆ, ಈಗ ಒಂದ್ ರೀತಿಯಾದಂತ ಎಚ್ಚೆತ್ಕೊಳ್ಳುವ ಕೆಲಸ ಬಿಜೆಪಿ ಮಾಡುತ್ತೆ. ಇಲ್ಲಿವರೆಗೂ ಕೂಡ ನಾವ್ ಮಾಡಿದ್ದು ಸರಿ ಇದೆ, ನಾವೆಲ್ಲವೂ ಕೂಡ ಕರೆಕ್ಟ್ ಆಗಿ ಮಾಡ್ತಿದೀವಿ ಅನ್ಕೊಂಡಿದ್ದಂತ ಬಿಜೆಪಿಗೆ ಎಲ್ಲೋ ಒಂದ್ ರೀತಿಯ ಶಾಕನ್ನ
HDK ಕೊಟ್ಟಿದ್ದಾರೆ ಅಂತಾನು ಹೇಳ್ಬೋದು. ಯಾಕೆಂದ್ರೆ ಪ್ರಮುಖವಾಗಿ ನಾವು ಇತ್ತೀಚಿನ ಏನು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ನಾವು ಗಮನಿಸೋದಾದ್ರೆ ಅಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚು ಹೈಲೈಟ್ ಆಗಿದ್ದು ಮತ್ತು ಹೋಗಿ ರೈತರ ಪರ ನಾನು ನಿಲ್ತೀನಿ ಅಂತ ಹೋಗಿದ್ದಂತ HDK ಅವರೇ ನಾವು ಗಮನಿಸ್ತೀವಿ. ಪ್ರಮುಖವಾಗಿ ಅಲ್ಲಿ ಹೋದು ಜನರನ್ನ ಸಂದರ್ಶನ ಮಾಡಿದ್ರು ಮತ್ತು ರೈತರ ಪರವಾಗಿ ನಿಂತರು. ನಾನು ರೈತರಿಗೆ ಬೇಕಾದಂತ ಎಲ್ಲ ಸಪೋರ್ಟ್ ಅಂದ್ರೆ ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ಯಾರೆಲ್ಲ ಹೋರಾಟ ಮಾಡ್ತಿದ್ರು ಅದರ ಕಾನೂನು ಹೋರಾಟಕ್ಕೆ ನಾನು ಬೆಂಬಲ ಕೊಡ್ತೀನಿ ಅಂತ ಕೂಡ HDK ಅವರು ಹೇಳಿದ್ರು. ಅದು ಕೂಡ ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ನಡೀತಿರೋದು. ಅದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಕೂಡ ಸರ್ಕಾರದ ವಿರುದ್ಧ ಅವತ್ತು ನಿಂತಂತವರು HDK. ನಂತರ ಈ ಏನು SIR ಪ್ರಕ್ರಿಯೆ ನಡೀತು, ಇದಕ್ಕೆ ಸಂಬಂಧಪಟ್ಟಂತೆ ಮೊದಲ ದಿನವೇ ಇದರ ವಿರುದ್ಧ ಅಪಸ್ವರ ಎತ್ತಿದ್ದಂತರು HDK. ಅಂದ್ರೆ ಪ್ರಮುಖವಾಗಿ ಇದು ಪ್ರಕ್ರಿಯೆ ಸರಿಯಾಗಿ ನಡೀತಿರೋ ಲೋಪದೋಷಗಳು ಕಂಡು ಬರ್ತಿದೆ ಅಂತ ಹೇಳಿ ಮೊದಲ ಬಾರಿಗೆ ಅದನ್ನ ಜನರ ಮುಂದೆ ತಂದಿದ್ದು ಮತ್ತು ಮಾಧ್ಯಮಗಳನ್ನ ಮುಂದೆ ತಂದಿದ್ದಂಥದ್ದು HDK. ಅದಕ್ಕೆ ಸಂಬಂಧಪಟ್ಟಂತೆ ಅವತ್ತೇ ಎಲ್ಲಾ ವಿಡಿಯೋಗಳನ್ನ ಬಿಡುಗಡೆ ಮಾಡಿದ್ರು, ಅದಕ್ಕೆಲ್ಲವೂ ಕೂಡ ಕಲೆಕ್ಟ್ ಮಾಡಿದ್ರು. ಅಷ್ಟು ಆಕ್ಟಿವ್ ಆಗಿ HDK ಅವರು ತಮ್ಮ ರಾಜಕೀಯದಲ್ಲಿ ತೊಡಕೊಳ್ಳುವ ಪ್ರಯತ್ನ ಮಾಡ್ತಿರೋದು. ಇದರಿಂದಾಗಿ ಒಂದು ರೀತಿಯಾದಂತ ಬಿಜೆಪಿಗೆ ಹಿನ್ನಡೆ ಕೂಡ ಆಗಿರೋದು. ಅಂದ್ರೆ ಮೈತ್ರಿ ಆಗಿದ್ರು ಕೂಡ ಬಿಜೆಪಿಯವರು HDK ನಂತರ ಎಲ್ಲವೂ ಕೂಡ ರಿಯಾಕ್ಟ್ ಆಗಿದ್ದಾರೆ. ಅದು ಬಿಡದಿ ಟೌನ್ಶಿಪ್ ವಿಚಾರದಾಗ ಆಗಿರ್ಬೋದು, ಫಸ್ಟ್ HDK ರಿಯಾಕ್ಟ್ ಆಗ್ತಾರೆ, ಆ ನಂತರ ಬಿಜೆಪಿ ರಿಯಾಕ್ಟ್ ಆಗುತ್ತೆ. ಮತ್ತೆ ಅದೇ ರೀತಿ ಏನು ಈಗ ನಡೀತಿರೋದು SIR ಪ್ರಕ್ರಿಯೆ ಏನು ಲೋಪ ಕಂಡು ಬಿಡುತ್ತದೆ ಅದನ್ನ ಫಸ್ಟ್ ರಿಯಾಕ್ಟ್ ಆಗಿದ್ದು HDK. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದು HDK. ಆ ನಂತರ ಬಿಜೆಪಿ ನಾಯಕರು ಜೋಶಿ ಆಗಿರ್ಬೋದು, ಮತ್ತೆ ಶೋಭಾ ಕರಂದ್ಲಾಜೆ ಆಗಿರ್ಬೋದು, ಅಶೋಕ್ ಆಗಿರ್ಬೋದು ಮತ್ತು ವಿಜಯನ್ ಇವರೆಲ್ಲರೂ ಕೂಡ HDK ನಂತರ ಎಚ್ಚೆತ್ಕೊಳ್ತಿದ್ದಾರೆ. ಅದರಿಂದಾಗಿ ಇಲ್ಲಿ ಪ್ರಮುಖವಾಗಿ ಹೆಚ್ಚು ಆಕ್ಟಿವ್ ಆಗಿರುವಂತದ್ದು HDK. ಅದರಿಂದಾಗಿ ಈಗಿನ ರಾಜ್ಯ ಬಿಜೆಪಿ ಏನ್ ಅನ್ಕೊಳ್ತಿದ್ರೆ ಸದ್ಯ ನಾವು HDK ಜೊತೆನೆ ಓದಿದ್ದೆ ಆದಲ್ಲಿ ಎಲ್ಲವೂ ಕೂಡ ನಮ್ಗೆ ಬೇಕಾದಂತಹ ಆಗುತ್ತೆ ಮತ್ತು ನಾವು ಕೂಡ ಅಷ್ಟೇ ಆಕ್ಟಿವ್ ಆಗಿ ಇರ್ಬೋದು ಅಂತ ದೃಷ್ಟಿಯಿಂದ ಕೂಡ ಈಗ ಸದ್ಯಕ್ಕೆ ಪಕ್ಷ ಸಂಘಟನೆ ದೃಷ್ಟಿಯಿಂದ ಆಗಿರ್ಬೋದು ಮತ್ತೆ ಮುಂದಿನ 2028ರ ಚುನಾವಣೆ ಗೆಲ್ಲುವ ದೃಷ್ಟಿಯಿಂದ ಆಗಿರ್ಬೋದು ಈಗ HDK ಜೊತೆ ಹೋಗಿದ್ರೆ ನಮ್ಗೆ ಒಂದಷ್ಟು ಉಪಯೋಗ ಆಗುತ್ತೆ ಎಂಬ ದೃಷ್ಟಿಯಿಂದ ಈಗ ಹರಿಸ್ತಾ ಇರೋದು. ಇಲ್ಲಿವರೆಗೂ ಕೂಡ ಮೈತ್ರಿ ಬೇಡ, ನಾವು 2028 ಆಗಿರ್ಬೋದು ಮತ್ತು BBMP ಚುನಾವಣೆಗೂ ಪ್ರತ್ಯೇಕ ಸ್ಪರ್ಧೆ ಮಾಡುವಂತ ಆಲೋಚನೆ ಇದ್ದಂತ ಬಿಜೆಪಿ ಈಗ ಒಟ್ಟಾಗಿ ಹೋಗುವ ನಿರ್ಧಾರವನ್ನ ಮಾಡಿರುವಂತದ್ದು ವಸಂತ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಾರುತಿ.